ಹೇಳಿ. ಭಾವ ಮತ್ತು ಭಾವನೆಯಲ್ಲಿ ಏನು ಅಂತರವಿದೆ? ಮತ್ತು ಭಾವಕರ್ಮ, ನೌಕರ್ಮ ಮತ್ತು ದ್ರವ್ಯಕರ್ಮ ದಯಮಾಡಿ ಉದಾಹರಣೆ ಕೊಟ್ಟು ಸ್ಪಷ್ಟಪಡಿಸಿ. ಭಾವ ಅಂದ್ರೆ ನಾನು ನಂದಿನಿ ಅಂತ ಹೇಳ್ತಿದ್ರಲ್ಲ ನೀವು, ಅದರಲ್ಲೇನೂ ಸಂಶಯ ಇರ್ಲಿಲ್ಲವಲ್ಲ? ಇಲ್ಲ. ಅದಕ್ಕೆ ಭಾವ ಅಂತಾರೆ, ಆರೋಪಿತ ಭಾವ. ರಾಂಗ್ ಬಿಲೀಫ್ನಿಂದ ನಾವು ಅಂತೇವಲ್ಲ, ನಾನು ನಂದಿನಿ, ನಾನು ಮಗಳು, ಇವರ ಅಕ್ಕ, ಇದನ್ನೆಲ್ಲ ಒಪ್ಪುವುದು, ಇದು ಆರೋಪಿತ ಭಾವಕ್ಕೆ ಭಾವ ಅಂತಾರೆ. ಮತ್ತೆ ಆರೋಪಿತ ಭಾವದಲ್ಲಿ ಬಂದ ನಂತರ ನನ್ನ ಭಾವನೆ ಅಂದರೆ ಎಲ್ರಿಗೂ ಫಸ್ಟ್ ಕ್ಲಾಸ್ ಒಂದಿನ, ಎಲ್ರಿಗೆ ಊಟ ಬಡಿಸಬೇಕು, ಎಲ್ಲ ಮಹಾತ್ಮರು ನನ್ನ ಮನೆಗೆ ಬರ್ಬೇಕು, ಮತ್ತೆ ಅವರಿಗೆ ಊಟ ಬಡಿಸಬೇಕು, ಅದು ಭಾವನೆ. ಭಾವನೆ ಏನಿದೆ ಅದು ಭಾವ. ಭಾವ ಚಾರ್ಜ್ ಆಗಿದೆ, ಭಾವನೆ ಡಿಸ್ಚಾರ್ಜ್ ಆಗಿದೆ. ಈ ಭಾವನೆ ಡಿಸ್ಚಾರ್ಜ್ ಆಗಿದೆ ಅಂತ ನಾವು ಈ ಜ್ಞಾನದ ನಂತರ ನಾವು ಏನ್ ಮಾಡ್ತೇವೆ? ದಾದಾಜಿ ಅಂತಾರೆ, ನಿಮ್ಗಾಗಿ ಇದು ಚಾರ್ಜ್ ಆಗಿಲ್ಲ, ಇದಂತೂ ಡಿಸ್ಚಾರ್ಜ್ನ ಡಿವಿಷನ್ ಮಾಡ್ಲಿಕ್ಕಾಗಿದೆ. ನಾವು ಕಲಂಗಳು ಯಾವುದೇ ಪೂರ್ವಜನ್ಮದಲ್ಲಿ ಅಭಿಪ್ರಾಯ ಕೊಡ್ಲಾಗಿದೆ, ಯಾರ ಬಗ್ಗೆ ಅಭಾವ ತಿರಸ್ಕಾರ ನಡೀತಿರುತ್ತೆ, ಅಂದ್ರೆ ಪೂರ್ವದ ಅಭಿಪ್ರಾಯದ ಅಧೀನ ಇಂದು ಅಭಾವ ತಿರಸ್ಕಾರ ಆಗುತ್ತೆ. ಅಂದ್ರೆ ಈ ಭಾವನೆ ಮಾಡುವುದರಿಂದ ಯಾರ ಬಗ್ಗೆಯೋ ಅಭಾವ ತಿರಸ್ಕಾರ ಮಾಡಬಾರ್ದು ಅಂತಹ ಶಕ್ತಿ ನೀಡಿ. ಈ ಭಾವನೆ ಮಾಡುವುದರಿಂದ ಹಿಂದಿನ ಅಭಿಪ್ರಾಯ ಮುರಿದ್ಬಿಡುತ್ತೆ, ಮತ್ತೆ ಮೆಲ್ಲ ಮೆಲ್ಲನೆ ಅಭಿಪ್ರಾಯ ಮುರಿದ್ಬಿಡುತ್ತೆ, ಮುಂದಿನ ಜನ್ಮದ ಹೊಣೆಗಾರಿಗೆ ಬಿಟ್ಟು ಹೋಗುತ್ತೆ. ಈ ಭಾವನೆ ಮಾಡುವುದರಿಂದ ಆವರಣ ಮುರಿಯುತ್ತೆ. ಇದು ಜ್ಞಾನದ ನಂತರ. ಮತ್ತೆ ಅಜ್ಞಾನದ ದಿಶೆಯಲ್ಲಂತೂ ಈ ಭಾವನೆ ಮಾಡಿದ್ರೆ ಅದರಲ್ಲಿ ಭಾವನೆ ಇರುತ್ತೆ, ನಾನೇ ಕರ್ತ ಅಂತ. ಅದಕ್ಕಾಗಿ ಚಾರ್ಜ್ ಇದೆ, ಅವರಿಗೆ ಒಳ್ಳೆಯದು, ನೆಕ್ಸ್ಟ್ ಜನ್ಮದಲ್ಲಿ ನೌಕಲಂನಂತಹ ಅವರ ಜೀವನ ಅಂದ್ರೆ ಅವರ ಚಾರಿತ್ರ್ಯ ಹಾಗಾಗತ್ತೆ. ಮತ್ತೆ ಭಾವಕರ್ಮ, ದ್ರವ್ಯಕರ್ಮ, ನೌಕರ್ಮ ಅಂದ್ರೆ ಏನು? ಈ ಕ್ರೋಧ, ಮಾನ, ಮಾಯೆ, ಲೋಭ, ಬಯಕೆ, ದ್ವೇಷ, ಅಹಂಕಾರ, ಮಮತೆ, ಅದುವೇ ಭಾವಕರ್ಮ. ಆ ಭಾವಕರ್ಮ ಅದರಿಂದ ಪರಮಾಣು ಚಾರ್ಜ್ ಆಗುತ್ತೆ. ಮತ್ತೆ ಚಾರ್ಜ್ ಪರಮಾಣು ಆವರಣ ರೂಪದಲ್ಲಿ ಆತ್ಮದ ಮೇಲೆ ಇರುತ್ತೆ. ಆ ಆವರಣ 8 ಪ್ರಕಾರದ್ದು: ಜ್ಞಾನಾವರಣ, ದರ್ಶನಾವರಣ, ಮೋಹನೀಯ, ಅಂತರಾಯ್, ನಾಮಕರ್ಮ, ಗೋತ್ರಕರ್ಮ, ವೇದನೀಯ ಕರ್ಮ, ಆಯುಷ್ಕರ್ಮ. ಇವಕ್ಕೆ ದ್ರವ್ಯಕರ್ಮ ಅನ್ನಲಾಗುತ್ತೆ. ಅದು ಸೂಕ್ಷ್ಮದಲ್ಲಿದೆ, ಕನ್ನಡಕದ ಹಾಗಿದೆ ಆವರಣ. ಹೇಗೆ ಫಿಲ್ಮ್ ಇರುತ್ತಲ್ಲ, ಮತ್ತೆ ಫಿಲ್ಮ್ನಿಂದ ಸ್ಕ್ರೀನ್ನ ಮೇಲೆ ಪ್ರೊಜೆಕ್ಷನ್ ಆಗುತ್ತೆ, ಅಂದ್ರೆ ಫಿಲ್ಮ್ ನೋಡ್ತೇವೆ. ಅಂದ್ರೆ ಸೂಕ್ಷ್ಮದಲ್ಲಿ ಇದು ಫಿಲ್ಮ್ನಂತಿದೆ ನಾವು ದ್ರವ್ಯಕರ್ಮ. ಮತ್ತೆ ಸ್ಥೂಲದಲ್ಲಿ ವಿಚಾರವಾಣಿ ವರ್ತನೆಯೆಲ್ಲ ರೂಪಕದಲ್ಲಿ ಬರುತ್ತೆ. ಡಿಸ್ಚಾರ್ಜ್ನಲ್ಲಿ ನೋಡ್ಬಹುದು, 5 ಇಂದ್ರಿಯಗಳಲ್ಲಿ ಅನುಭವಕ್ಕೆ ಬರುತ್ತೆ. ಅವೆಲ್ಲವನ್ನು ನೌಕರ್ಮ ಅನ್ನಲಾಗುತ್ತೆ. ಊಟ ಮಾಡಿದೆವು, ಕೂತೆವು, ಎದ್ದೆವು, ಮಾತನಾಡ್ತೇವೆ, ನೌಕರಿ ದಂಧೆ ಮಾಡ್ತೇವೆ, ಅವೆಲ್ಲ 5 ಇಂದ್ರಿಯಗಳಿಂದ ಎಷ್ಟೆಲ್ಲ ಅನುಭವಕ್ಕೆ ಬರುತ್ತೆ, ಎಲ್ಲವನ್ನು ನೌಕರ್ಮ ಅನ್ನಲಾಗುತ್ತೆ. ಈ ದ್ರವ್ಯಕರ್ಮ ಕೂಡ ಡಿಸ್ಚಾರ್ಜ್ ಆಗಿದೆ, ನೌಕರ್ಮ ಕೂಡ ಡಿಸ್ಚಾರ್ಜ್ ಆಗಿದೆ. ಮತ್ತೆ ಅಜ್ಞಾನತೆಯಿಂದ ನಾನು ಕರ್ತ ಅಂತ, ನಾನೇ ನಂದಿನಿ ಅಂತ ಒಪ್ಪುವುದರಿಂದ ಭಾವಕರ್ಮ ಉತ್ಪನ್ನವಾಗುತ್ತೆ. ಮತ್ತೆ ಭಾವಕರ್ಮ ಆಗುತ್ತಲೇ ಪರಮಾಣು ಚಾರ್ಜ್ ಆಗಿಬಿಡುತ್ತೆ, ಪುನಃ ಇನ್ನೊಂದು ಜನ್ಮದ ದ್ರವ್ಯಕರ್ಮ ತಯಾರಿಯಾಗಿ ಬಿಡುತ್ತೆ. ಹೀಗೆ ಸೈಕಲ್ ನಡೀತಾ ಇರುತ್ತೆ. ಪೂಜ್ಯಶ್ರೀ, ಮತ್ತೊಂದು ಪ್ರಶ್ನೆ ಇದೆ. ಹಣ ಪುಣ್ಯದ ಉದಯದಿಂದ ಸಿಗುತ್ತೋ ಅಥವಾ ಪರಿಶ್ರಮದಿಂದ? ಹಣ ಬಂತು ಪರಿಶ್ರಮ ಮಾಡುವವರ ಚೆಕ್ ಮಾಡಿ. ಮತ್ತೆ ಇದು 5 ವರ್ಷದ ಮಗು, ಈ ಫ್ಯಾಕ್ಟ್ರಿ ನಂದು, ಅರೆ ನೀವೇನೂ ಪರಿಶ್ರಮ ಮಾಡಿದ್ರಿ? ಅವನು ಹೇಳ್ತಾನೆ, ನನ್ನ ಪಪ್ಪನ ಫ್ಯಾಕ್ಟ್ರಿ, ಆದರೆ ನನ್ನದೇ, ಚಿಕ್ಕವನು ನನ್ನದೇ ಅಂತೇನೆ. ಆ ಚಿಕ್ಕ ಮಗು ಪರಿಶ್ರಮ ಮಾಡುತ್ತೀಯೇ? ಇಲ್ಲ. ಆದರೂ ಮಾಲೀಕನಾದಲ್ಲ ಫ್ಯಾಕ್ಟ್ರಿದ್ದು. ಅಂದ್ರೆ ಪುಣ್ಯದ ಫಲ ಲಕ್ಷ್ಮಿ ಅಂತೂ. ಜೈ ಸಚ್ಚಿದಾನಂದ್. ಜೈ ಸಚ್ಚಿದಾನಂದ್. ಆಕ್ಚುಲಿ ಇದು ಪ್ರಶ್ನೆ ನನ್ನದಲ್ಲ, ನನ್ನ ತಂಗಿದ್ದು, ನನ್ನ ಬದಿಯಲ್ಲಿ ಕೂತಿದ್ದಾಳೆ. ಅದು ಅಂದ್ರೆ ಈ ಜನ್ಮದಲ್ಲಿ ನಮ್ಮ ತಾಯಿ ತಂದೆ ತಂಗಿ ತಮ್ಮ ಇದ್ದಾರೆ, ಮುಂದಿನ ಜನ್ಮದಲ್ಲೂ ಅವರೇ ಸಿಗ್ತಾರೆ. ಯಾಕಂದ್ರೆ ನಮ್ಮ ತಾಯಿ 1 ತಿಂಗಳ ಮೊದಲೇ ತೀರಿ ಹೋದ್ಲು. ಅವಳಿಗೆ ನಮ್ಮ ತಾಯಿಯನ್ನು ಸಿಗ್ಲಿಕ್ಕಿದೆ ಮುಂದಿನ ಜನ್ಮದಲ್ಲಿ. ಈ ಬಯಕೆ ದ್ವೇಷದ ಎಷ್ಟೆಲ್ಲ ಬಯಕೆ ಇದೆ, ಅವು ಎಷ್ಟು ದ್ವೇಷ ಇದೆ, ಅದು ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಯಾರ ಜೊತೆ ಬಯಕೆ ದ್ವೇಷ ಬಿಟ್ಟು ಹೋಗುತ್ತೆ, ಮುಂದಿನ ಜನ್ಮದಲ್ಲಿ ಅದು ಸಿಗುವುದಿಲ್ಲ. ಮತ್ತೆ ತಾಯಿಯಾಗಿಯೂ ಸಿಗುತ್ತೆ, ಅಂತ ಏನೂ ನಿಯಮವಿಲ್ಲ. ಮಗಳಾಗಿಯೂ ಸಿಗಬಹುದು, ಅಕ್ಕನಾಗಿಯೂ ಸಿಗಬಹುದು, ಅತ್ತಿಗೆಯಾಗಿಯೂ ಯಾವುದೇ ಲೆಕ್ಕದಲ್ಲಿ ಬರಬಹುದು. ಮತ್ತೆ ನಮ್ಮ ಅಕ್ಕಪಕ್ಕ ವ್ಯವಹಾರದಲ್ಲಿ ಬರಬಹುದು. ಆಂಟಿ ಕೂಡ ಆಗ್ಬಹುದು, ತಾಯಿ, ಚಿಕ್ಕಮ್ಮ, ಯಾವುದೇ ರೂಪದಲ್ಲಿ ಬರಬಹುದು. ಆದರೆ ಬಯಕೆ ದ್ವೇಷದ ಲೆಕ್ಕವೆಂದರೆ ಎಷ್ಟು ಹೆಚ್ಚು ಬಯಕೆ ದ್ವೇಷ ಇದೆ ಅಂದ್ರೆ ಹತ್ತಿರದ ಸಂಬಂಧದಲ್ಲಿ ಬರ್ತಾರೆ, ಮಕ್ಕಳು, ತಂದೆ ತಾಯಿ, ಹಸ್ಬೆಂಡ್ ವೈಫ್ ಸಂಬಂಧದಲ್ಲಿ ಬರ್ತಾರೆ. ಮತ್ತೆ ಎಷ್ಟು ಬಯಕೆ ದ್ವೇಷ ಕಡಿಮೆ ಆಗ್ತಾ ಹೋಗುತ್ತೆ ಅಂದ್ರೆ ದೂರದ ಸಂಬಂಧದಲ್ಲಿ ಮಗ ಮಗಳು ಇರಬಹುದು, ಅಕ್ಕ ತಂಗಿಯಾಗಿ ಬರ್ತಾರೆ, ಅಥವಾ ಅಂಕಲ್ ಆಂಟಿ ನೆಫ್ಯೂ ಆಗಿ ಬಂದ್ಬಿಡ್ತಾರೆ, ಅಣ್ಣ ತಂಗಿಯಾಗಿ. ಇದು ವ್ಯವಹಾರದ ಲೆಕ್ಕವಷ್ಟೇ. ಬಯಕೆ ದ್ವೇಷ ಮುಗಿದು ಬಿಟ್ರೆ ಅಂದ್ರೆ ವ್ಯಕ್ತಿಯಿಂದ ಸಂಬಂಧ ಬಿಟ್ಟು ಹೋಗುತ್ತೆ,
ಮತ್ತೆ ಇನ್ನೊಂದು ಜನ್ಮದಲ್ಲಿ ಎಲ್ಲಿ ಬಯಕೆ ದ್ವೇಷ ಇದೆ ಅಲ್ಲಿ ಅವರು ಲೆಕ್ಕದವರು ಜೊತೆಗೆ ಬರ್ತಾರೆ. ಅರ್ಥವಾಯ್ತಲ್ಲ ನಿಮ್ಗೆ? ಹಾ ಈಗ ನಾವೇನ್ ಮಾಡ್ಬೇಕು? ಮಮ್ಮಿಗಾಗಿ ನಾವು ಪ್ರಾರ್ಥನೆ ಮಾಡಬೇಕು, ಎಲ್ಲಿದ್ದಾರೆ ಮೋಕ್ಷ ಮಾರ್ಗದಲ್ಲಿ ಹೋಗ್ಲಿ, ಮೋಕ್ಷಗತಿ ಪಡಿಬೇಕು. ಅವರನ್ನು ಈ ಸಂಸಾರದ ತಿರುಗಾಟದಲ್ಲಿ ಹಾಕೋದು, ಮಮ್ಮಿ ಅಲಿದಾಡುದು ಒಳ್ಳೇದಾ ಅಥವಾ ಮೋಕ್ಷ ಸಿಗೋದು ಒಳ್ಳೇದು? ಮೋಕ್ಷ ಸಿಗ್ಬೇಕು, ಅವರು ಜ್ಞಾನ ಹಾ, ತಗೋಬೇಕು ಅಂದ್ರೆ ಹಾಗೆ ಪ್ರಾರ್ಥನೆ ಮಾಡಿ, ಸಿಮಂದರ್ ಸ್ವಾಮಿಯ ಶರಣ ಸಿಗ್ಲಿ ಮತ್ತೆ ಮೋಕ್ಷಗತಿ ಸಿಗ್ಲಿ. ನಾವು ಅವರನ್ನು ಬಂಧನದಲ್ಲಿ ಎಳೆದು ಹಾಕಬಾರ್ದು, ನಾವು ಅವರನ್ನು ಮುಕ್ತಗೊಳಿಸ್ಬೇಕಷ್ಟೇ. ಹಾ, ನಮ್ಮದೇ ವ್ಯಕ್ತಿ ನಮ್ಮಿಂದ ದೂರವಾದರೆ ಮಾತ್ರ ನಮ್ಮ ಈ ದುಃಖ ಅದಕ್ಕೆ ಕಾರಣವಾಗಿದೆ. ಆದ್ರೆ ಅವರ ಪ್ರಗತಿಯಾಗುತ್ತೆ, ಅವರ ಉನ್ನತಿಯಾಗುತ್ತೆ, ಅವರು ಮೋಕ್ಷ ಮಾರ್ಗಕ್ಕೆ ಹೋಗ್ತಾರೆ. ನಾವು ಅವರನ್ನು ತಡೀಬಾರ್ದು, ಅವರನ್ನು ಮುಕ್ತಗೊಳಿಸಬೇಕು. ಹೇ ದಾದಾ ಭಗವಾನ್, ನಾವು ನಮ್ಮ ಮಮ್ಮಿಯನ್ನು ನಿಮ್ಗೆ ಕೊಟ್ಬಿಟ್ಟೆವು, ನೀವು ಅವರಿಗೆ ಸಿಮಂದರ್ ಸ್ವಾಮಿಯ ಶರಣ ಕೊಡಿಸಿ ಮೋಕ್ಷಗತಿ ಸಿಗುವಂತ ಕೃಪೆ ಮಾಡಿ. ಅರ್ಥವಾಗುತ್ತಲ್ಲ ನಿಮ್ಗೆ? ಸರಿ, ಒಳ್ಳೇದನಿಸ್ತಾ ಇಲ್ಲ ನಿಮ್ಗೆ? ಒಳ್ಳೇದೆನಿಸುತ್ತೆ. ಹಾ, ಮಮ್ಮಿಗೆ ಮೋಕ್ಷ ಸಿಗ್ಬೇಕು, ಅದೇ ಒಳ್ಳೇದಲ್ಲ? ಅಥವಾ ನಮ್ ಜೊತೆಗೆ ಸುಮ್ಮನೆ ಏನಾದ್ರೂ ಹೇಳ್ತಾ ಇರೋದು, ಹೇ ಓದುದಿಲ್ಲ, ಏನ್ ಮಾಡ್ತಾ ಇದ್ದಿ, ಕಿಚನ್ನ ಕೆಲಸ ಮಾಡ್ಲಿಕ್ಕೆ ಇಲ್ಲ, ತುಂಬಾ ಆಲ್ಸಿ ಆಗಿದ್ದಿ, ದಿನಾಲು ಹೀಗೆ ನಡೀತಾ ಇರ್ತೆ, ಅದು ಮಜಾ ಬರುತ್ತಾ? ಅಥವಾ ಮಮ್ಮಿ ಮೋಕ್ಷಕ್ಕೆ ಹೋಗುದಾ, ಅದು ಒಳ್ಳೇದಾ? ಮೋಕ್ಷವೇ ಹೋಗ್ಬೇಕು. ಜಯ ಸಚ್ಚಿದಾನಂದ. ಹೇಳಿ. ಜೈ ಸಚ್ಚಿದಾನಂದ್ ಪೂಜ್ಯಶ್ರೀ. ಎಲ್ಲಕ್ಕಿಂತ ಮೊದಲಾಗಿ ನಾನು ಎಲ್ಲ ಸೇವಾರ್ಥಿಗಳಿಗೆ ಥ್ಯಾಂಕ್ಸ್ ಹೇಳಲಿಚ್ಛಿಸ್ತೇನೆ. ಇಷ್ಟು ದಿನದಿಂದ ಇಷ್ಟೆಲ್ಲ ಪ್ರಯತ್ನ ಮಾಡಿ ಇಷ್ಟು ದೊಡ್ಡ ಪ್ರೋಗ್ರಾಮ್ ಅನ್ನೆಲ್ಲ ಸಕ್ಸೆಸ್ ಮಾಡ್ತಾ ಇದ್ದಾರೆ. ಐ ಆಮ್ ಶೋರ್ ಇದು ದಾದಾ ಭಗವಾನ್ ನಿರುಮಾ ಮತ್ತು ನಿಮ್ಮ ಆಶೀರ್ವಾದ ವಿನಃ ಅದು ಆಗ್ಲಿಕ್ಕಿಲ್ಲ. ಸೊ ಥ್ಯಾಂಕ್ ಯು ನಿಮ್ಗೆಲ್ಲರಿಗೂ ಇಷ್ಟೆಲ್ಲ ಪ್ರಯತ್ನ ಮಾಡೋದಕ್ಕೆ, ನಮ್ಗೆಲ್ಲರಿಗಾಗಿ ಮತ್ತು ನಮ್ಮ ಒಳ್ಳೆಯದಕ್ಕಾಗಿ. ನಂದು ಇದು ಪ್ರಶ್ನೆ ಅಂದ್ರೆ, ನಾನೊಬ್ಳು ಟೀಚರ್. ನಾವು ಭಾವನೆ ಮಾಡ್ತೇವೆ, ನಾವು ಕೂಡ ಹೀಗೇನೆ ಮಹಾತ್ಮರ ಸೇವೆ ಮಾಡೋಣ. ಹೌದು ಹೌದು, ಹೀಗೆ ಭಾವನೆ ನಿಮ್ಗೆ ಬರುದಿಲ್ವಾ? ಆಗ್ತದಲ್ವಾ? ತುಂಬಾ ಒಳ್ಳೆಯದು, ಮುಂದೆ ಮಾಡ್ತೀನಿ. ನಂದು ಪ್ರಶ್ನೆ ಅಂದ್ರೆ, ನಾನೊಬ್ಬ ಟೀಚರ್. ಕೆಲವೊಮ್ಮೆ ಶಾಲೆಯಲ್ಲಿ ನನಗೆ ಮಕ್ಕಳಿಗೆ ಬೈಬೇಕಾಗತ್ತೆ, ಮತ್ತೆ ಅವರಿಗೆ ಕೆಟ್ಟ ಗ್ರೇಡ್ ಕೊಡ್ಬೇಕಾಗತ್ತೆ. ಈಗ ಪ್ರಾಬ್ಲಮ್ ಏನಾಗ್ತಂದ್ರೆ, ಸ್ಟೂಡೆಂಟ್ಗಳಿಗೆ ಅವ್ರಿಗೆ ಅನಿಸುತ್ತಂದ್ರೆ ನಾನು ತುಂಬಾ ಕೆಟ್ಟವಳು, ಪಾರ್ಶಾಲಿಟಿ ಮಾಡ್ತೇನಂತ. ಅದ್ರಿಂದ ಅವರ ನೆಗೆಟಿವಿಟಿ ನನ್ಗೆ ಸಿಗ್ಬಹುದಲ್ಲ? ಹಾ, ಅದು ಸಿಗುತ್ತೆ. ಆದ್ರೆ ನೀವು ನಂತರ ಅವರಿಗೆ ತಿಳಿಸಿ ಹೇಳ್ಬೇಕು. ಬೈದ ನಂತರ ನೋಡಿ, ನೀವು ಎಷ್ಟು ಪರಿಶ್ರಮ ಮಾಡಿದ್ರೆ ತಾಯಿ ತಂದೆ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟೊಂದು ಗಮನ ಬಿಡ್ತಾರೆ ನಿಮ್ದು, ನೀವು ಅವರ ಟೈಮ್ ಮತ್ತೆ ಸಂಬಳ ಕೆಡಿಸಿ ಹಾಕ್ತೀರಿ, ಹಾಗೆ ಹೇಳ್ಬೇಕು. ಹೀಗೆ ನಿಮ್ಮ ಜೀವನ ಕೆಡಿಸ್ಬೇಡಿ, ಮತ್ತೆ ಪ್ರೇಮದಿಂದ ಅವರಿಗೆ ತಿಳಿಸಿ. ಆಗ ಅವರಿಗೆ ಅನಿಸುತ್ತೆ ಇದು ನಮ್ಮ ಹಿತಕ್ಕಾಗಿ ಹೇಳ್ತಿದ್ದಾರೆ. ನಾವು ಬೈದ ನಂತರ ಪ್ರೀತಿ ಮಾಡಿದ್ರೆ ಆಗ ಅದು ಬ್ಯಾಲೆನ್ಸ್ ಆಗುತ್ತೆ. ನಾವು ಒಂದೇ ತಿಳಿಸ್ತೇವೆ, ಬೈದ ನಂತರ ಏನ್ ರೆಸ್ಪಾನ್ಸ್ ಕೊಡದಿದ್ರೆ ನಂತರ ಅವರಿಗೆ ಅಭಾವ ತಿರಸ್ಕಾರ ಆಗುತ್ತೆ, ನೆಗೆಟಿವಿಟಿ ಆಗುತ್ತೆ. ಅವರಿಗೆ ಇದೂ ಅನಿಸ್ಬೇಕು, ಬೇರೆ ಎಲ್ಲ ವಿಷಯಗಳಲ್ಲಿ ನಮ್ಮನ್ನು ಪ್ರೀತಿಸ್ತಾರೆ, ನನ್ನ ಹಿತ ಅದನ್ನು ನೋಡ್ತಾರೆ, ನಾನು ಒಳ್ಳೆ ಪ್ರೋಗ್ರೆಸ್ ಮಾಡಬೇಕು, ನನ್ನ ಒಳ್ಳೆ ಕೆರಿಯರ್ ಆಗಬೇಕು, ಇದರ ಬಗ್ಗೆ ಗಮನ ಇಡ್ತಾರೆ. ಟ್ರೈ ಅಂತೂ ಮಾಡ್ತೇನೆ. ಆದ್ರೆ ಏನಂದ್ರೆ, ನನಗೆ ಅವರಿಗೆ ಪ್ರೊಫೆಷನಲಿ ವೇಯಲ್ಲಿ ನಮ್ಗೆ ಅವರಿಗೆ ಮಾರ್ಗದರ್ಶನ ಕೊಡ್ಬೇಕಾಗತ್ತೆ, ಎಲ್ಲರ ಎದುರಿಗೆ ಬೈಬೇಕಾಗತ್ತೆ. ಹೀಗೆ ಅವರೊಟ್ಟಿಗೆ ನಂದು ಕನೆಕ್ಟ್ ಆಗುದಿಲ್ಲ. ಅದಂದ್ರೆ ಮತ್ತೆ ಅವರನ್ನ ಪರ್ಸನಲಿ ಕರೆದು ಅವರಿಗೆ ತಿಳಿಸಿ ಹೇಳ್ಬೇಕಷ್ಟೇ. ಮಗು ಹೀಗೆ ಮಾಡಬಾರ್ದು, ಹೀಗೆ ಟೈಮ್ ಕೆಡಿಸ್ಬೇಡ. ಮತ್ತೆ ಈಗ 4 ವರ್ಷ ಮಾತ್ರ ಕಲೀಲಿಕ್ಕಿದೆ, ಆನಂತರ ನಿಂಗೆ ಮೌಜು ಮಜಾ ಮಾಡ್ಲಿಕ್ಕಿದೆ, ಒಳ್ಳೆ ರೀತಿಯಿಂದ ಓದ್ಕೋ, ಕ್ಯಾರಿಯರ್ ಒಳ್ಳೇದಾದ್ರೆ ಇಡೀ ಜೀವನ ಒಳ್ಳೇದಾಗತ್ತೆ. ಸ್ವಲ್ಪ ತಿಳಿಸಿ ಹೇಳ್ಬೇಕು, ನಂತರ ಪ್ರೀತಿಯಿಂದ ನಂತರ ಕೂಡ. ಮತ್ತೆ ಇನ್ನೊಂದು ಉಪಾಯ ಹೀಗೆ ಮಾಡ್ಬೋದಂದ್ರೆ, ಬೈದ ನಂತರ ಪ್ರತಿಕ್ರಮಣ ಮಾಡಿ ಮನೆಗೆ ಹೋದ ನಂತರ, ಹೇ ಶುದ್ಧಾತ್ಮ ಭಗವಾನ್, ಎಷ್ಟೊಂದು 5-7 ವಿದ್ಯಾರ್ಥಿಯವರಿಗೆ ಬೈಬೇಕಾಯ್ತು, ಹೇಳ್ಬೇಕಾಯ್ತು, ನನ್ಗೆ ಕ್ಷಮೆ ಕೇಳಿ ಒಳಗಿಂದ ಮನಸ್ಸಿನಲ್ಲಿ ಮತ್ತೆ ಶುದ್ಧಾತ್ಮಕ್ಕೆ ಪ್ರಾರ್ಥನೆ ಮಾಡಿ, ಇವರ ಓದು ಒಳ್ಳೇದಾಗ್ಲಿ, ಇವರು ಒಳ್ಳೇದಾಗಿ ಕಲೀಲಿ, ನನ್ಗೆ ಯಾವ ದುಃಖ ಕೊಡ್ಲಿಕ್ಕಿಲ್ಲ, ತಪ್ಪಾಯ್ತು, ಕ್ಷಮೆ ಬೇಡ್ತಿದ್ದೇನೆ ಅಂದ್ರೆ ಮೆಲ್ಲನೆ ಅವರೊಂದಿಗೆ ಭೇದವಾಗ್ಲಿಕ್ಕಿಲ್ಲ, ಪ್ರೀತಿ ಇರುತ್ತೆ. ಕೆಲವೊಮ್ಮೆ ಹೀಗೆ ಬೈಯುವುದಂದ್ರೆ ರೆಸ್ಪಾನ್ಸಿಬಿಲಿಟಿಯ ಲೆಕ್ಕದಲ್ಲಿ ಗದ್ದರಿಸುವುದು ಸರಿ ಅಲ್ವಾ? ಆದ್ರೆ ಬೈಯುವುದಂದ್ರೆ ಏನದು? ಇಷ್ಟು ಆಗ್ರಹ ಇಡಬೇಡಿ. ನಾವು ಬೇಕಂತಲೇ ಏನಾದ್ರೂ ಶಬ್ದ ಹೇಳಿಬಿಡುವುದು. ನೋಡಿ, ಅವರ ಸಂಯೋಗ ಇದೆ ಅಷ್ಟೇ. ನೋಡಿ, 3 ಲೀಟರ್ನ ಪಾತ್ರೆ ಇದೆ, ಅದರಲ್ಲಿ 5 ಲೀಟರ್ ಹಾಕ್ಬಿಟ್ರಿ ಅಂದ್ರೆ ಎಷ್ಟು ಉಳಿಯುತ್ತೆ? ಉಳಿಲಿಕ್ಕಿಲ್ಲ, 3 ಲೀಟರ್ ಉಳಿಯುತ್ತೆ. ಅದನ್ನ ತಿಳಿಬೇಕು, ಇವರ ಕೆಪಾಸಿಟಿ ಎಷ್ಟಿದೆ ಅಂತ. ಅವರನ್ನು ಏನಾದ್ರೂ ಇಂಪ್ರೂವ್ ಆಗ್ಲಿಕ್ಕಾಗಿ ಏನಾದ್ರೂ ದಾರಿ ತೋರಿಸಿ, ತಿಳಿಸಿ ಹೇಳಿ, ಏನಾದ್ರೂ ಸೊಲ್ಯೂಷನ್ ತೆಗೀರಿ. ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಅನ್ನ ಇಂಟ್ರೆಸ್ಟಿಂಗ್ ಮಾಡಿ ಏನಾದ್ರೂ ಎಕ್ಸ್ಪ್ಲೈನ್ ಮಾಡಿ ಒಳ್ಳೇದು. ಅಂದ್ರೆ ಅವರ ಇಂಟ್ರೆಸ್ಟ್ ಹೆಚ್ಚಾಗುತ್ತೆ, ಗ್ರಾಸ್ಪಿಂಗ್ ಹೆಚ್ಚಾಗುತ್ತೆ ಅವ್ರದ್ದು. ಸರಿ, ನಿನ್ಗೆ ಅರ್ಥವಾಗ್ತಿಲ್ಲ ನೋಡು, ಇವನು ಎಷ್ಟು ಒಳ್ಳೇದು ಮಾಡ್ತಾ ಇದ್ದಾನೆ, ನಿನ್ಗೆ ಅರ್ಥವಾಗ್ತಿಲ್ಲ, ನೀನು ಗಮನ ಕೊಡುದಿಲ್ಲ, ನಿನ್ಗೆ ಅರ್ಥವಾಗುದಿಲ್ಲ. ಹೀಗೆ ನಾವು ಬೈದ್ಬಿಟ್ರೆ ಅವನ ಶಕ್ತಿ ತುಂಡಾಗ್ಬಿಡುತ್ತೆ. ಅವನಿಗೆ ಎನ್ಕರೇಜ್ಮೆಂಟ್ ಸಿಗ್ಬೇಕು, ಅವನು ಹೇಗೆ ಒಳ್ಳೇದು ಮಾಡ್ಬೇಕು ಅಂತ, ಒಳ್ಳೆ ಓದ್ಬೇಕಂತ, ಅದನ್ನ ಡೆವಲಪ್ಮೆಂಟ್ ಮಾಡಿ. ಟೀಚರ್ಗಳ ಇದು ಹೊಣೆಗಾರಿಕೆ. ಸರಿ,
ಜೈ ಸಚ್ಚಿದಾನಂದ. ಮತ್ತೆ ಪ್ರತಿಕ್ರಮಣ ಖಂಡಿತ ಮಾಡಿ, ತುಂಬಾ ವ್ಯತ್ಯಾಸವಾಗುತ್ತೆ. ಆಯ್ತು, ಪ್ರಾರ್ಥನೆ ಆಯ್ತು, ಮತ್ತು ಆಯ್ತು. ಪ್ರತಿಕ್ರಮಣ ಬಂತು, ಅದಂತೂ- ನಮ್ಮ ಕೀಲಿಕೈ ಅದು. ಸಂಬಂಧ ಮುರಿಲಿಕ್ಕಿಲ್ಲ, ಮತ್ತೆ ಸಂಪೂರ್ಣ ಪ್ರೀತಿ ಇದ್ದು ಬಿಡುತ್ತೆ. ಆಯ್ತು. ಜೈ ಸಚ್ಚಿದಾನಂದ. ಹೇಳಿ. ಮೊದಲು ಅದೇನಂದ್ರೆ, ನಾವು ಕರ್ಮದ ಫಲ ಈಗ ಕೇಳ್ತಾ ಇದ್ದೇವೆ. ಏನ್ ಹೆಸರು ನಿಮ್ದು? ಋಷಿ, ಪ್ರೊಫೆಸರ್ ಋಷಿ. ಹೇಳಿ. ಕರ್ಮದ ಫಲ ಈಗ ನಾವು ಕೇಳ್ತಾ ಇದ್ದೇವೆ, ಎಷ್ಟು ದೊಡ್ಡದು ಬರುತ್ತೆ ಅಂತ. ಅಂದ್ರೆ ಒಂದೇ ಲೈಫ್ ನಲ್ಲಿ ಸ್ಪಿರಿಚುವಲ್ ಪರ್ಸನಾಲಿಟೀಸ್ಗೆ ಒಮ್ಮೊಮ್ಮೆ ಅವರು ಕೆಲಸ ಮಾಡುವಾಗ ಅದರಿಂದ ಮೋಕ್ಷವೂ ಸಿಗುತ್ತೆ, ಮತ್ತೆ ಅದೇ ಲೈಫ್ ನಲ್ಲಿ ಅದರಿಂದ ಭಯಂಕರ ರೋಗವೂ ಆಗುತ್ತೆ. ಹೇಗೆ ನಾವು ರಾಮಕೃಷ್ಣ ಪರಮಹಂಸ ಅವರದ್ದೆಲ್ಲ ಕೇಳಿದ್ದೇವೆ. ಅಂದ್ರೆ ಒಂದೇ ಲೈಫ್ ನಲ್ಲಿ ಮೋಕ್ಷವೂ ಸಿಕ್ತು, ಅದೇ ಲೈಫ್ ನಲ್ಲಿ ಕ್ಯಾನ್ಸರ್ ಕೂಡ ಆಯ್ತು. ಅಂದ್ರೆ ಇವೆರಡನ್ನು ಪೂರ್ವ ಜನ್ಮದಲ್ಲಿ ಇವೆರಡನ್ನು ಅವರು ಹೇಗೆ ಇಲ್ಲ, ಮಾಡಿದ್ದಾರೆ? ಮೋಕ್ಷದ ದಾರಿ ಸಿಗುದು ಅದು ಇಂದಿನ ಪುರುಷಾರ್ಥ. ಮತ್ತೆ ಶರೀರದ ಕರ್ಮಫಲ ಬಂತು, ರೋಗವಾಯಿತು, ಅದು ಪೂರ್ವ ಜನ್ಮದ ಫಲ. ಎರಡು ಬೇರೆ. ಈ ಶರೀರವೇನಿದೆ, ಸಂಪೂರ್ಣ ಜೀವನ ಜನ್ಮದಿಂದ ಮೃತ್ಯುವರೆಗೆ, ಅದು ಪೂರ್ವಜನ್ಮದ ಆಧಾರದ ಕರ್ಮಫಲದಿಂದ ನಡೆಯುತ್ತೆ. ಮತ್ತು ಜಾಗೃತಿ ಏನಿದೆ, ಅದರಿಂದ ನಾವು ಮುಕ್ತಿ ಅನುಭವಿಸ್ತೇವೆ, ಅದು ಇಂದಿನ ಪುರುಷಾರ್ಥವಾಗಿದೆ. ಆ ಅಜ್ಞಾನತೆ ಹೋದ್ರೆ ಜ್ಞಾನದ ಜಾಗೃತಿ ಇರುವುದರಿಂದ ಒಳಗೆ ಮುಕ್ತಿಯ ಅನುಭವ ಆಗುತ್ತೆ. ಇವು ಎರಡು ವಿಷಯ ಬೇರೆ. ಸರಿ, ಅರ್ಥವಾಯ್ತಲ್ಲ ನಿಮ್ಗೆ? ಮತ್ತೆ ಎರಡನೇ ಪ್ರಶ್ನೆ ಏನಂದ್ರೆ, ಇವತ್ತು ಗುರುಗಳ ಹತ್ರ ತುಂಬಾ ಶಿಷ್ಯರು ಇರುತ್ತಾರೆ, ಕೋಟಿಗಟ್ಟಲೆ ಶಿಷ್ಯರು ಇರ್ತಾರೆ, ಟ್ರಾವೆಲ್ ಕೂಡ ತುಂಬಾ ಮಾಡ್ಬೇಕಾಗುತ್ತೆ ಗುರುಗಳಿಗೆ. ಹೀಗಿರುವಾಗ ಮುಂಚೆ ಶಿಷ್ಯರು ಹೋಗಿ ಡೈರೆಕ್ಟ್ ಭೇಟಿ ಮಾಡಿ ಪರಿಹಾರ ಪಡೆಯುತ್ತಿದ್ರು. ಹಾಗಾದ್ರೆ ನಾನೀಗ ಗುರುವನ್ನು ಹೇಗೆ ಎನ್ಶೋರ್ ಮಾಡ್ಲಿ? ಅವರ ಇಷ್ಟೆಲ್ಲ ಶಿಷ್ಯರ ಪ್ರಗತಿ ಒಟ್ಟಿಗೆ ಆಗೋದು, ಅದೇ ಪರ್ಸನಲ್ ಟಚ್ ನೊಂದಿಗೆ ಆಗೋದು. ಅದೇನಂದ್ರೆ ನೋಡಿ, ಈ ದೊಡ್ಡ ಕಂಪನಿ ಇದೆ, ಲಾರ್ಸನ್ ಅಂಡ್ ಟೂಬ್ರೋ ಅಥವಾ ಬೇರೆ ದೊಡ್ಡ ದೊಡ್ಡ ಕಂಪನಿ ಇದೆ, ಆ ಡೈರೆಕ್ಟರ್ ಎಲ್ಲರ ಕಡೆಗೆ ಹೋಗ್ತಾನ, ವರ್ಕರ್ಸ್ ಕಡೆ ಇಲ್ಲ, ಅವರ ಮ್ಯಾನೇಜರ್ಸ್ ಆ, ಇರ್ತಾರೆ. ಅವರ ಕೈ ಕೆಳಗೆ ಆ ಡೈರೆಕ್ಟರ್ಸ್ 5-12 ಡೈರೆಕ್ಟರ್ ಇರ್ಬೋದು, ಅವರ ಕೈ ಕೆಳಗೆ ಕೆಲವರು 25 ಇರ್ಬೋದು, ಅವರ ಕೆಳಗೆ 50 ಇರ್ಬೋದು, ಅವರ ಕೆಳಗೆ 200 ಇರ್ಬೋದು, ಅವರ ಕೈ ಕೆಳಗೆ ಮತ್ತೆ 500 ಇರ್ಬೋದು. ಪಿರಾಮಿಡ್ ಇರುತ್ತೆ ಪೂರ್ತಿ. ಹಾ, ಅವರ ಮೆಸೇಜ್ ವರ್ಕರ್ ತನಕ ಹೋಗ್ಬೇಕಷ್ಟೇ. ವರ್ಕರ್ಸ್ನ ಪ್ರಾಬ್ಲಮ್ ಥ್ರೂ ಪಿರಾಮಿಡ್ ಬಾಸ್ವರೆಗೆ ಹೋಗುತ್ತೆ, ಸೊಲ್ಯೂಷನ್ ಸಿಗುತ್ತೆ. ಅಂದ್ರೆ ಇಲ್ಲಿ ಕೂಡ ಪಿರಮಿಡ್ನ ಹಾಗಿದೆ. ಎಲ್ಲ ಗುರುವಿನ ಮಾತಂತೂ ನಮ್ಗೆ ಗೊತ್ತಿಲ್ಲ, ಆದ್ರೆ ನಮ್ಮದಂತೂ ಕನೆಕ್ಷನ್ ಹೀಗಿದೆ. ಅಂದ್ರೆ ಇಲ್ಲಿ ಆಪ್ತಪುತ್ರ ಇದ್ದಾರೆ, ಆಪ್ತಪುತ್ರಿಗಳಿದ್ದಾರೆ ಅವರ ಕೈ ಕೆಳಗೆ, ಮತ್ತೆ ಆಪ್ತ ಕುಮಾರರು, ಆಪ್ತ ಕುಮಾರಿಯರು ಅವರ ಕೈ ಕೆಳಗೆ, ಮತ್ತೆ ತುಂಬಾ ಪಿರಾಮಿಡ್ಗಳಿವೆ. ನೋಡಿ, ಈ ಮಕ್ಕಳ GNC ಗ್ರೂಪ್ ನಡೀತಿದೆಯಲ್ಲ, ಅಲ್ಲಿ ಅಕ್ಕಂದಿರಿದ್ದಾರೆ, ಮತ್ತೆ ಅಕ್ಕಂದಿರ ಮೇಲೆ ಆಪ್ತಪುತ್ರಿಗಳು, ಆಪ್ತ ಕುಮಾರಿ ಎಲ್ರಿದ್ದಾರೆ, ಸಪೋರ್ಟ್ ನಲ್ಲಿ ಇರ್ತಾರೆ. ಅವರ ಮೇಲೆ ಮತ್ತೆ ಕೊನೆಗೆ ನಮ್ಮ ಕಡೆಗೆ ಏನಾದ್ರೂ ಪ್ರಾಬ್ಲಮ್ ಬಂದ್ರೆ, ಅಗತ್ಯ ಬಿದ್ರೆ ನಾನ್ ಕೂಡ ಇನ್ವಾಲ್ವ್ ಆಗ್ತೇನೆ ಸೊಲ್ಯೂಷನ್ ತೆಗಿಲಿಕ್ಕಾಗಿ. ಅಂದ್ರೆ ಪರ್ಸನಲ್ ಟಚ್ ಕೂಡ ಸಿಗುತ್ತೆ ವಯ ಆಗಿ, ಮತ್ತೆ ಅಗತ್ಯ ಬಿದ್ರೆ ಕೊನೆಗೆ ಡೈರೆಕ್ಟ್ ಕೂಡ ಪರ್ಸನಲ್ ಟಚ್ ಸಿಗ್ಬಹುದು. ಅದೇನಂದ್ರೆ, ಈ ನೋಡಿಯಲ್ಲ, ಇದು ಈ ಪ್ರೋಗ್ರಾಮ್ ಇದೆ, ಈ ಢೋಲ್ನವ್ರು ಬಂದ್ರು ಅಂದ್ರೆ ಈ ಮನುಷ್ಯನಿಗೆ ತಿಳಿಸಿದೆ, ಪೂರ್ತಿ ಗ್ರೂಪ್ ಅನ್ನು ತರಬೇಕು, ಒಳ್ಳೆಯದಾಗಿ ಪ್ರೋಗ್ರಾಮ್ ಮಾಡಿಸ್ಬಿಟ್ರು. ಅಂದ್ರೆ ಇಂಡಿವಿಜುವಲ್ ಅನ್ನ ಡಿವೈಡ್ ಮಾಡ್ಬೇಕಾಗತ್ತೆ. ನಾವು ಸ್ವತಃ ಡೋಲ್ ಬಾರಿಸ್ಲಿಕ್ಕೆ ಹೋದ್ರೆ, ಬನ್ನಿ ಎಲ್ರು ಕೂಡಿ ಅಂದ್ರೆ ಹೀಗೆ ಬಾರಿಸಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ಈ ಮಂಟಪ ಮಾಡಬೇಕು, ಈ ಕಾಂಟ್ರಾಕ್ಟ್ ಅನ್ನು ಯಾರಿಗಾದ್ರೂ ಕೊಡಬೇಕು, ಡೋಲ್ನ ಕೆಲಸ ಯಾರಿಗಾದ್ರೂ ಕಾಂಟ್ರಾಕ್ಟ್ ಕೊಟ್ಟೆವು, ಡೆಕೋರೇಷನ್ ಕಾಂಟ್ರಾಕ್ಟ್ ಯಾರಿಗೂ. ಅಂದ್ರೆ ಎಷ್ಟೆಲ್ಲ ಡಿವಿಷನ್, ವರ್ಕ್ನ ಡಿವಿಷನ್ ಮಾಡಿ ನಂತರ ಇಂಡಿವಿಜುವಲ್ ಗ್ರೂಪ್ ಡೆವಲಪ್ ಮಾಡ್ತೇವೆ, ವರ್ಕ್ ಫಿನಿಶ್ ಆಗುತ್ತೆ. ಈ ಪಿರಾಮಿಡ್ ಪೂರ್ತಿ ಕೆಲಸ ಮಾಡೋಕ್ಕಾಗತ್ತೆ. ಹಾಗಾದ್ರೆ ಪುಣೆಯವರಿಗೆ ನಿಮ್ಮ ಟಚ್ ಪ್ರತಿ ವರ್ಷ ಸಿಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಅದಂದ್ರೆ, ಒಂದು ಬಾರಿ ನಾವಿಲ್ಲಿ ಬಂದೆವು, ಇದು ನನ್ನ ಬಾರಿ, ಇನ್ನೊಮ್ಮೆ ನೀವು ಅಡಾಲಜ್ಗೆ ಬರ್ಬೇಕಷ್ಟೇ. ಸರಿ, ಮತ್ತೆ ಜಯ ಸಚ್ಚಿದಾನಂದ. ಪರ್ಸನಲ್ ದರ್ಶನದ್ದು ಕೂಡ ಪ್ರೋಗ್ರಾಮ್ ಇಡ್ತೇವೆ. ದಾದಾ ದರ್ಬಾರ್ ಅಂತ ಸ್ಪೆಷಲ್ ಪ್ರೋಗ್ರಾಮ್ ಕೂಡ ಇರುತ್ತೆ ಅಡಾಲಜ್ನಲ್ಲಿ. ದಿನದಲ್ಲಿ ಅರ್ಧ ಗಂಟೆ ಮುಂಜಾನೆ, ಅರ್ಧ ಗಂಟೆ ಸಂಜೆ. ಕಡಿಮೆ ಅಂದ್ರೆ 50-80 ಮಂದಿ ಪರ್ಸನಲಿ ಸಿಕ್ಬಿಡ್ತಾರೆ. ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಎಲ್ಲ ಹೇಳ್ತಾರೆ, ಆಶೀರ್ವಾದ ತಗೊಂಡು ಹೋಗ್ಬಿಡ್ತಾರೆ. ಈ ಪರ್ಸನಲ್ ಟಚ್ನದು ಕೂಡ ಸಂಯೋಗ ಇಟ್ಟಿದ್ದೇವೆ, ಹೇಗೆ ಆಗ್ಬಹುದು ಅಂತ. ಜಯ ಸಚ್ಚಿದಾನಂದ. ಹರ್ಷದ್ ಲೋಡ, ಹೇಳಿ. ನೌಕಾರ ಮಹಾಮಂತ್ರ ಯಾರು ತಯಾರಿಸಿದ್ದು? ನೌಕಾರ್ ಮಂತ್ರವಂತೂ ಋಷಭ್ ದೇವರ ಕಾಲದಿಂದ ಇದೆ. ಮತ್ತೆ ಅದರ ಮೊದಲು 24ರಲ್ಲೂ ಅದೇ ಇತ್ತು. ಅನಂತ ಕಾಲದಿಂದ ಇದೆ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಶರೀರ ಮತ್ತು ಆತ್ಮ ಬೇರೆ ಬೇರೆ ಆಗಿವೆ, ಅದನ್ನು ಹೇಗೆ ಗುರುತಿಸೋದು, ಹೇಗೆ ನೋಡುವುದು? ನೀವು ಜ್ಞಾನ ತಗೊಂಡಿದ್ದೀರಾ? ಇಲ್ಲ. ಅಂದ್ರೆ ನಾಳೆ ಜ್ಞಾನ ತಗೊಳ್ಳಿ, ನಂತರ ಈ ಜಾಗೃತಿ ಸಿಕ್ಬಿಡುತ್ತೆ. ಧನ್ಯವಾದ. ಏನ್ ಹೆಸರು ನಿಮ್ದು? ಹರ್ಷದ್ ಲೋಡ. ನೀವು ನಿಜವಾಗಿ ಹರ್ಷದ? ಇದು ನಿಜ ಮಾತಾ? ನನ್ನ ಹೆಸರು ನನ್ನ ಹೆಸರು ಹರ್ಷದ್. ಶರೀರಕ್ಕೆ ಏನ್ ಹೇಳ್ತೀರಿ? ನನ್ನ ಶರೀರ ಅಂತೀರಾ ಅಥವಾ ನಾನೇ ಶರೀರ ಅಂತೀರಾ? ಇಲ್ಲ, ಅಂದ್ರೆ ನಾನನ್ನುವರು ನೀವು ಸ್ವತಃ ಯಾರು? ನನ್ನ ಹೆಸರು ಹರ್ಷದ್ ಅಂತ. ಮತ್ತೆ ಶರೀರ ನಂದು ಅಂತೀರಿ. ನಾನನ್ನುವ ಶರೀರವನ್ನು, ಈ ಬ್ಯಾಗ್ ನನ್ನದು ಅಂತ ಹೇಳುವ ಬ್ಯಾಗ್ನ ಮಾಲೀಕ
ಬ್ಯಾಗ್ನಿಂದ ಬೇರೆ ಆಗ್ಬೇಕಾ ಬೇಡವಾ? ಆಗ್ಬೇಕು. ಅಂದ್ರೆ ನನ್ನ ಶರೀರ ಅಂತ ಹೇಳುವವನು ಶರೀರದಿಂದ ಬೇರೆ ಆಗ್ಬೇಕು. ಅವನು ಸ್ವತಃ ಯಾರು ಅದರ ತಿಳುವಳಿಕೆ ಅರಿತುಕೊಳ್ಬೇಕು. ಮತ್ತೆ ಈ ಬಂಗಾರ, ಈ ಹಿತ್ತಾಳಿ, ಈ ಬಂಗಾರ ಎರಡು ಬೇರೆ ಬೇರೆ ಇದೆ ಅಂದ್ರೆ ನಿಮ್ಗೆ ಅರ್ಥವಾಗುತ್ತಾ ಇದು ಬಂಗಾರ ಇದು ಹಿತ್ತಾಳಿ ಅಂತ? ಅಂದ್ರೆ ಅದರ ಇಲ್ಲ. ಗುಣಧರ್ಮ ಕೂಡ ನಿಮ್ಗೆ ಗೊತ್ತಿರಬೇಕು. ಬಂಗಾರದ ಗುಣಧರ್ಮ ಇದು ಹಿತ್ತಾಳಿ ಅಗ್ಗವಾಗಿದೆ, ಬಂಗಾರ ದುಬಾರಿಯಾಗಿದೆ. ಅಂದ್ರೆ ಈ ಪ್ರಾಪರ್ಟಿ ಆಫ್ ದ ಗೋಲ್ಡ್ ಒಳ್ಳೆ ರೀತಿಯಿಂದ ತಿಳಿದು ಬಿಟ್ರೆ, ಈ ಪ್ರಾಪರ್ಟಿ ಆಫ್ ದ ಗೋಲ್ಡ್ ತಿಳಿದು ಬಿಟ್ರೆ ಅಂದ್ರೆ ನಾವು ಗೋಲ್ಡ್ ಅನ್ನ ತಿಳಿತೇವೆ. ಹಾಗೆ ಆತ್ಮದ ಪ್ರಾಪರ್ಟಿ ಕೂಡ ತಿಳಿಬೇಕು. ಯಾವುದೇ ವಸ್ತುವಿನ ಅನುಭವ ಮಾಡಬೇಕು, ತಿಳಿಬೇಕು, ಅರಿಬೇಕು, ಪರಿಚಯ ಮಾಡ್ಕೋಬೇಕು, ಅದರ ಗುಣಧರ್ಮ ತಿಳ್ಕೋಬೇಕು. ಅಂದ್ರೆ ಆತ್ಮದ್ದು ಗುಣಧರ್ಮವಿದೆ, ದೇಹದ್ದು ಗುಣಧರ್ಮವಿದೆ, ಎರಡರದ್ದು ಗುಣಧರ್ಮ ಅರಿತುಕೊಳ್ಳಿ. ಅಂದ್ರೆ ನಿಜವಾದ ಗುಣಧರ್ಮ ಅರಿಯೋದ್ರಿಂದ ನಮ್ಗೆ ಅದರ ಪರಿಚಯವಾಗ್ಬಿಡುತ್ತೆ, ನಂತರ ಜಾಗೃತಿ ಕೂಡ ಬಂದ್ಬಿಡುತ್ತೆ. ಅರ್ಥವಾಯ್ತಲ್ಲ ನಿಮ್ಗೆ? ತಿಳಿಯಿತು. ಜಯ ಸಚ್ಚಿದಾನಂದ. ಹಾ, ಜೈ ಸಚ್ಚಿದಾನಂದ. ಮಂಗೇಶ್, ಹೇಳಿ. ನಾವು ಈಗ ದಾನ ಮಾಡ್ತೇವೆ, ಆದರೆ ಅದು ಮೃತ್ಯುವಿನ ನಂತರ ದಾನ ಆಗಬೇಕು. ಆದರೆ ಶರೀರ ನಮ್ಮದಲ್ಲ. ಮೃತ್ಯುವಿನ ನಂತರದ ದಾನವನ್ನು ನಾವು ಈಗಲೇ ಮಾಡಿದ್ರೆ ಅದು ಸರಿಯೋ ತಪ್ಪೋ? ನಿಮ್ಗೆ ಇಚ್ಛೆ ಆದ್ರೆ ಮಾಡಿ, ಇಚ್ಛೆ ಇಲ್ಲದಿದ್ರೆ ಮಾಡಬೇಡಿ. ಯಾಕಂದ್ರೆ ಈ ಅಹಂಕಾರದ ಇಚ್ಛೆ ಅಂದ್ರೆ ಮೊದಲು ಎಲ್ಲ ಫಾರ್ಮ್ ತುಂಬಿಸಿಬಿಡುತ್ತೆ. ನಮ್ಮ ಬಾಡಿ, ನಮ್ಮ ಕಿಡ್ನಿ, ನಮ್ಮ ಐಸ್, ಬೇರೆಲ್ಲ ವಿಷಯಗಳೆಲ್ಲ ಡೊನೇಷನ್ ಮಾಡಬೇಕು ನಾವು. ಅಂದ್ರೆ ನಮ್ಮ ಮೃತ್ಯುವಿನ ಟೈಮ್ ಬಂದ್ಬಿಟ್ರೆ ಹಾಸ್ಪಿಟಲ್ನವರನ್ನು ಕರೀತೇವೆ, ಇವರ ಫಾರ್ಮ್ ಇದೆ, ಬೇಗ ಬಂದ್ಬಿಡಿ, ಕಣ್ಣು ತಗೊಳ್ಳಿ, ಮೃತ್ಯು ಆಗಿದೆ, ಆನಂತರ ತಗೊಂಡ್ಬಿಡ್ತಾರೆ. ಸ್ವತಃ ಸಿಗ್ನೇಚರ್ ಇದೆ ಅದರಲ್ಲಿ. ಅಹಂಕಾರದ ನಿಮಗೆ ಅದು ಜ್ಞಾನ ತಗೊಂಡ ನಂತರ ಅರ್ಥವಾಗುತ್ತೆ, ಮಂಗೇಶ್ ಬೇರೆ, ನಾನಂತೂ ಶುದ್ಧಾತ್ಮ. ಇಚ್ಛೆ ಇದ್ರೆ ಪೂರ್ತಿ ಮಾಡಿ, ಇಲ್ಲದಿದ್ರೆ ಮಾಡಬೇಡಿ. ನಾವು ಡಿಸ್ಚಾರ್ಜ್ನಲ್ಲಿ ಹಾಕಿಬಿಟ್ಟೇವೆ ಇದಕ್ಕೆ ಏನೂ ಮಹತ್ವ ಇಲ್ಲ. ತಿಳಿತಲ್ಲ ನಿಮಗೆ? ಜಯ ಜಯ ಸಚ್ಚಿದಾನಂದ. ಸಚ್ಚಿದಾನಂದ. ಜೈ ಸಚ್ಚಿದಾನಂದ. ನನ್ನ ಹೆಸರು ರವಿ ಸೋಮವಂಶಿ. ನಾನು 12th ಸೈನ್ಸಲ್ಲಿ ಓದ್ತಿದ್ದೀನಿ. ಪರೀಕ್ಷೆ ಬರುತ್ತಿದ್ದಂತೆ ಮಕ್ಕಳದ್ದು, ಅಂದ್ರೆ ನಂದು ಜನವರಿಯಲ್ಲಿ 15ಕ್ಕೆ ನಂದು ಎಕ್ಸಾಮ್ ಇದೆ. ಬರುತ್ತಾ ಅಂದ್ರೆ ಓದುದಂತೂ ಮುಗಿಯುತ್ತೆ. ಯಾವ ರೀತಿ ಪರೀಕ್ಷೆ ಹತ್ತಿರ ಬರುತ್ತೋ ಹಾಗೆ ಆತ್ಮವಿಶ್ವಾಸ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ನೀವು 12ನೇ ತರಗತಿಯಲ್ಲಿದ್ದೀರಾ? 12ನೇ ಅಂದ್ರೆ ಮೊದ್ಲಿನ ಏನಾದ್ರೂ ಪರೀಕ್ಷೆ ಪಾಸ್ ಮಾಡಿದ್ದೀರಾ? 7, 8, 9, 10, 11 ಮಾಡಿದ್ದೀನಿ. ಎಲ್ಲಾ ಟೈಮ್ ಹೀಗೇನೆ ಆಗ್ತಿತ್ತಾ? ಹಾಗೆ ಆಗ್ತಿರ್ಲಿಲ್ಲ. ಆದ್ರೆ ಎಲ್ರು ಹೇಳ್ತಾರಲ್ಲ 12th ನಮ್ದು ಟರ್ನಿಂಗ್ ಪಾಯಿಂಟ್ ಅಂತ. ಅರೇ ನೋಡು, ಆದ್ರೆ ಎಲ್ಲಾ ಟೈಮ್ ನೀನು ಎಕ್ಸಾಮ್ ಅಂತೂ ಕೊಟ್ಟಿದ್ಯಲ್ಲ, ಹೌದು, ಕೊಟ್ಟಿದ್ದೀನಿ. ಪಾಸ್ ಕೂಡ ಆಗಿದ್ಯಲ್ಲ. ಹಾ, ಇಲ್ಲಿ ಕೂಡ ಪಾಸ್ ಆಗ್ಬಿಡ್ತಿ. ಆರಾಮವಾಗಿರು, ಟೆನ್ಷನ್ ಯಾಕೆ ತಗೋತಿ? ಮತ್ತೆ ಈ 12ರಲ್ಲಿ ಬರ್ಲಿಕ್ಕೆ 10ನೇ ಪಾಸ್ ಮಾಡ್ಬೇಕಾ ಇಲ್ವಾ? ಹೌದು. ಅಂದ್ರೆ ಟರ್ನಿಂಗ್ ಪಾಯಿಂಟ್ ಆಯ್ತಾ ಇಲ್ಲ? ಹೌದು. ಅಂದ್ರೆ ಆ ಟೆನ್ಷನ್ ತಗೊಂಡು ಯಾಕೆ ಬಂದಿ? ಅಲ್ಲ, ಎಲ್ರು ಹೇಳ್ತಾರೆ, ಮತ್ತು ನಂದು ಕೂಡ ವಿಶ್ವಾಸ, ಪಾಸ್ ಅಂತೂ ಆಗ್ತೇನೆ. ಆದ್ರೆ ಹೀಗೆ ಆತ್ಮವಿಶ್ವಾಸದ ಮೇಲೆ ಪ್ರಭಾವ ಬೀಳುತ್ತೆ, ಅದರಿಂದ ನಮ್ಮ ಗುಣ ಕಡಿಮೆ ಆಗುತ್ತೆ. ಹಾ, ಅಂದ್ರೆ ಈಗ ಏನ್ ಮಾಡ್ಬೇಕು? ದಾದಾ ಭಗವಾನ್ರ ಅಸೀಮ ಜಯ ಜಯಕಾರ ಮಾಡೋ, ಅವರಿಂದ ಆಶೀರ್ವಾದ ಬೇಡು. ಒಳ್ಳೇದಾಗಿ ನಾನು ಓದ್ಲಿ, ನನ್ನ ಆತ್ಮವಿಶ್ವಾಸ ಹೆಚ್ಚಾಗ್ಲಿ, ನನಗೆ ಶಕ್ತಿ ನೀಡಿ, ಕಾನ್ಸಂಟ್ರೇಷನ್ ಪವರ್ ಸಿಗ್ಲಿ, ಗ್ರಾಸ್ಪಿಂಗ್ ಪವರ್ ಸಿಗ್ಲಿ, ಒಳ್ಳೆ ರೀತಿಯಿಂದ ಓದಿ ಒಳ್ಳೆ ರೀತಿಯಿಂದ ನಾನು ಎಕ್ಸಾಮ್ ಕೊಡ್ಬೇಕು ಅಂತ ಶಕ್ತಿ ಕೊಡಿ ನನಗೆ. ಯಾವಾಗ್ಲಾದ್ರೂ ಮನ ವಿಶ್ವಾಸ ಕಡಿಮೆ ಆದ್ರೆ ಶಕ್ತಿ ಕೇಳ್ಕೊಳ್ಳಿ. ಮತ್ತು ಸುಖ ಮತ್ತು ಶಾಂತಿ ಹೇಗೆ ಪಡೆಯುದು ಇದರಲ್ಲಿ? ಯಾವುದ್ರಲ್ಲಿ? ಪರೀಕ್ಷೆಯಲ್ಲಿ? ಇದು ಪರೀಕ್ಷೆಯಲ್ಲೆಲ್ಲ, ಇದು ಜೀವನದಲ್ಲಿ, ನಮ್ಮ ಜೀವನದಲ್ಲಿ. ಅದೇನಂದ್ರೆ ಏನೇ ಸುಖ ಪಡೀಲಿಕ್ಕಿದ್ರೆ ಅಂದ್ರೆ ಒಳ್ಳೆ ತಿಳುವಳಿಕೆ ಮತ್ತು ಸರಿಯಾದ ಜ್ಞಾನದಿಂದ ಸುಖ ಸಿಗತ್ತೆ. ನೋಡಿ, ನಾವು ಊಟ ಮಾಡಲು ಕೂತಿದ್ದೇವೆ, ತಲೆ ಸರಿ ಇಲ್ವಾ ನಿನ್ಗೆ, ಬೇಗ ಊಟ ಮಾಡ್ತೀಯಾ ಇಲ್ವಾ? ಹೀಗೆ ಹೇಳಿ ಊಟ ಬಡಿಸಿದ್ರೆ ಒಳ್ಳೇದಾಗುತ್ತಾ ಇಲ್ವಾ? ಇಲ್ಲ. ಸಿಹಿ ಕೊಟ್ರು ಕೂಡ ಇಲ್ಲ. ಅಂದ್ರೆ ಈ ಅವಮಾನ ಬಂದ್ರೂ ಕೂಡ ಮಿಠಾಯಿ ಸ್ವೀಟ್ ಆಗೋದಿಲ್ಲ. ಅಂದ್ರೆ ಸುಖ ಪ್ರೇಮದಿಂದ ಕೊಟ್ರೆ ಸುಖ ಅನಿಸುತ್ತೆ. ಅಂದ್ರೆ ನಾವು ಇನ್ನೊಬ್ರೊಂದಿಗೆ ಹೀಗೆ ವ್ಯವಹಾರ ಮಾಡಬೇಕು. ಯಾರಾದ್ರೂ ನಮ್ಮೊಡನೆ ಕೆಟ್ಟ ವ್ಯವಹಾರ ಮಾಡಿದ್ರೆ ನಮ್ಗೆ ದುಃಖವಾಗಬಾರ್ದು ಅಂತಹ ಅರಿವು ಸೆಟ್ ಮಾಡಿ. ಅಂದ್ರೆ ಈ ಅರಿವು, ಯಾರ ಅವಮಾನವಾಗುತ್ತೆ, ನಾನು ಸ್ವತಃ ಯಾರು ಅಂತ ಈ ಜಾಗೃತಿ ಬಂದ್ಬಿಟ್ರೆ ಅಂದ್ರೆ ಅವಮಾನದ ದುಃಖವಾಗ್ಲಿಕ್ಕಿಲ್ಲ. ಮತ್ತೆ ನಾವು ಯಾರೊಂದಿಗೆ ವರ್ತನೆ ಮಾಡ್ತೇವೆ, ಯಾರಿಗೂ ದುಃಖವಾಗಬಾರ್ದು ಹಾಗೆ ನೋಡ್ಬೇಕು. ಬೇರೆಯವರಿಗೆ ಸುಖ ನೀಡಿದ್ರೆ ನಿಮ್ಗೂ ಸುಖ ಸಿಗುತ್ತೆ. ಅಂದ್ರೆ 2 ಪ್ರಕಾರದಿಂದ ಸುಖ ಬರ್ಬಹುದು, ಜ್ಞಾನದ ದೃಷ್ಟಿಯಿಂದಲೂ ಮತ್ತೆ ಒಳ್ಳೆಯ ಯಾರಿಗೂ ದುಃಖವಾಗದಂತ ವ್ಯವಹಾರ ಮಾಡೋದ್ರಿಂದಲೂ. ಆಯ್ತು, ಥ್ಯಾಂಕ್ ಯು. ಜಯ ಸಚ್ಚಿದ. ಅಂದ್ರೆ ನಂದೊಂದು ಕ್ವೆಶ್ಚನ್ ಇದೆ. ನನ್ನ ಮಗ ಫಾರಿನ್ ನಲ್ಲಿ ಅಲ್ಲಿದ್ದ, ಆದ್ರೆ ಈಗ ಕಡಿಮೆ ಅಂದ್ರೆ 8 ತಿಂಗಳ ಹಿಂದೆ ಬಂದಿದ್ದ, ಹಬ್ಬಕ್ಕೆ ಮುಂಚೆ ಬಂದಿದ್ದ 15ಕ್ಕೆ, ಮತ್ತೆ ಆಕ್ಸಿಡೆಂಟ್ ನಲ್ಲಿ ಮೃತಪಟ್ಟ. ಆದ್ರೆ ಈಗ ನಮ್ಮ ಮಿಸಸ್ಗೆ ಆಗಾಗ ಕನಸಿನಲ್ಲಿ ಮನೆಯಲ್ಲಿ ನಡೆಯುವ ಘಟನೆಗಳ ಬಗ್ಗೆ ಆಗಾಗ ತಿಳಿಸ್ತಿರ್ತಾನೆ.
ಈಗ ನಮ್ಮ ಎರಡನೇ ಮಗ ಉದಯಪುರದಲ್ಲಿ ಓದ್ತಿದ್ದಾನೆ. ದೀಪಾವಳಿ ಆಚರಿಸ್ಲಿಕ್ಕೆ ಮನೆಗೆ ಬಂದಿರುವಾಗ ಮಗ ಹೇಳ್ತಾನೆ, ಮಮ್ಮಿ ನನ್ನ ತಂಗಿ ತಮ್ಮಂದಿರು ಎಲ್ಲ ಬಂದಿದ್ದಾರೆ, ಎಲ್ಲರೂ ಕೂಡಿ ದೀಪಾವಳಿ ಆಚರಣೆ ಮಾಡ್ತೀರಿ, ಆದ್ರೆ ನಾನ್ ಇರ್ತಿದ್ರೆ ನಾನ್ ಕೂಡ ನಿಮ್ಮೊಂದಿಗೆ ಕುಳಿತು ಹಬ್ಬವನ್ನು ಖುಷಿಯಿಂದ ಆಚರಣೆ ಮಾಡ್ತಿದ್ದೆ. ಮಾತಾಡ್ತಾನೆ ಹೇಳ್ತಾನೆ ಎಲ್ಲ ಅತ್ತಿತ್ತ ಆಗಿ ಹೋಯ್ತು. ಒಂದ್ ವೇಳೆ ನಾನು ಇರ್ತಿದ್ರೆ ದೊಡ್ಡ ಜಾಬ್ ಮಾಡ್ತಿದ್ದೆ, ಆಮೇಲೆ ನಿಮಗೆ ಹಣದ ವಿಷಯದಲ್ಲಿ ತೊಂದರೆ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಆದ್ರೆ ನಾನು ನಿಮ್ಮಿಂದ ತುಂಬಾ ದೂರ ಹೋಗಿದ್ದೇನೆ. ಈಗ ನಾನೀಗ 3 ಅಂತಸ್ತು ಮೇಲಿದ್ದೇನೆ. ಇಂಥದ್ದೆಲ್ಲ ಮಾತಾಡ್ತಾನೆ. ಹೀಗೆ ಅನೇಕ ಮಾತುಗಳು ಬರುತ್ತವೆ. 15 ದಿನಗಳಿಗೊಮ್ಮೆ ಕನಸಿನಲ್ಲಿ ಅವನ ಮಮ್ಮಿ ಜೊತೆ. ಮಮ್ಮಿ ಬಂದಿದ್ದಾರಾ ಇಲ್ಲಿ? ಮಮ್ಮಿ ಬರ್ಲಿಲ್ಲ. ಕರಿಬೇಕಿತ್ತಲ್ಲ ನೀವು ಅವರನ್ನ. ನೀವು ಇನ್ನೊಂದು ಬಾರಿ ಅವರನ್ನು ಕರ್ಕೊಂಡು ಬನ್ನಿ. ಮತ್ತೆ ಏನಂದ್ರೆ ಇದು ಏನು ಆಗ್ಬಿಟ್ಟಿದೆ, ಈಗ ಆ ಆತ್ಮವಂತೂ ಇನ್ನೊಂದು ದೇಹ ಸಿಕ್ಕಿಬಿಡುತ್ತೆ. ಅದಕ್ಕೆ ನಮ್ಗೆ ಅದ್ರ ಬಗ್ಗೆ ಏನು ಅನಿಸುತ್ತೆ, ಏನು ಅಟ್ಯಾಚ್ಮೆಂಟ್ ಇದೆ, ಇಡೀ ದಿನ ಅದೇ ಯೋಚನೆ ಬರುತ್ತೆ. ಅಂದ್ರೆ ಕನಸಿನಲ್ಲೂ ಹಾಗೆ ಆಗುತ್ತೆ. ಅವ ಬಂದ್ಬಿಟ್ಟ, ನಿಜವಾಗಿ ಹಾಗೆ ಆಗೋದಿಲ್ಲ. ಇದಂದ್ರೆ ಒಂದು ಪ್ರಕಾರದ ನಮ್ಮ ಯೋಚನೆಯಲ್ಲೇ ಮತ್ತೆ ಪೂರ್ವಕರ್ಮದ ಲೆಕ್ಕಾಚಾರ ಅಷ್ಟೇ. ಅಂದ್ರೆ ಕನಸಿನಲ್ಲಿ ಬರ್ತಾ ಇರುತ್ತೆ. ಇದಕ್ಕಾಗಿ ಏನ್ ಮಾಡ್ಬೇಕು, ಈ ಜ್ಞಾನ ತಗೊಂಡ್ಮೇಲೆ ಅವನನ್ನ ಶುದ್ಧಾತ್ಮ ರೂಪದಲ್ಲಿ ನೋಡಿ ಮತ್ತು ಅವನಿಗಾಗಿ ಪ್ರಾರ್ಥನೆ ಮಾಡಿ. ನೀನು ಎಲ್ಲಿದ್ದೀಯಾ, ಸುಖಶಾಂತಿಯಿಂದ ಇರು, ಮತ್ತೆ ಮೋಕ್ಷ ಮಾರ್ಗದಲ್ಲಿ ಮುಂದೆ ಸಾಗು, ನೀನು ಮುಕ್ತನಾಗು, ನನ್ನನ್ನು ಮುಕ್ತನಾಗಿಸು, ನನ್ಗೆ ಯಾವುದೇ ಬಯಕೆ ದ್ವೇಷ ಮೋಹದಲ್ಲಿ ಇರ್ಲಿಕ್ಕಿಲ್ಲ. ಅಂದ್ರೆ ಮೆಲ್ಲನೆ ಪ್ರಾರ್ಥನೆ ಮತ್ತು ಪ್ರತಿಕ್ರಮಣ ಪ್ರತಿಕ್ರಮಣ ಮತ್ತೆ ಆ ಜ್ಞಾನದ ರಸ್ತೆ ಹಿಡಿಯಿರಿ. ಯಾಕಂದ್ರೆ ಈ ಮೋಹದಿಂದ ಏನಾದ್ರೂ ದುಃಖಿ ಆಗಿ ಇರ್ತೀರಿ ನೀವು. ಹಿಂದಿನ ಜನ್ಮದ 3 ಹುಡುಗಿಯರು ಮತ್ತೆ ಮಕ್ಕಳೆಲ್ಲ ಅವರನ್ನೆಲ್ಲ ಬಿಟ್ಟು ಬಂದಿದ್ರಿ, ಅವರ ಬಗ್ಗೆ ಏನು ಯೋಚಿಸಿದ್ದೀರಿ? ಮತ್ತೆ ಅದರ ಮುಂದಿನ ಜನ್ಮದಲ್ಲಿ 7 ಮಕ್ಕಳಿದ್ರು, ಮತ್ತೆ ಅವರನ್ನು ಬಿಟ್ಟು ಬಂದಿದ್ದೀರಿ, ಅದರ ಬಗ್ಗೆ ಏನು? ಪ್ರತಿ ಅವತಾರದಲ್ಲಿ ಇಂಥ ಮಕ್ಕಳು ಜನಿಸ್ತಾರೆ, ಮತ್ತೆ ನಾವು ಬಿಡ್ತೇವೆ ಅಥವಾ ಅವ್ರು ಬಿಟ್ಟು ಹೋಗ್ತಾರೆ. ಇನ್ನೊಂದು ಜನ್ಮದಲ್ಲಿ ಬೇರೆ ಮಕ್ಕಳು ಮತ್ತೆ ತಂದೆ ಸಿಗ್ತಾರೆ ನಮಗೆ. ಈ ಎಲ್ಲ ಸಂಸಾರದ ಚಕ್ಕರ್ನಲ್ಲಿ ನಾವು ಮೋಹದ ಅಟ್ಯಾಚ್ಮೆಂಟ್ ಹೆಚ್ಚಾಗುತ್ತಾ ಹೋಗುತ್ತೆ, ಬಯಕೆ ದ್ವೇಷದ ಅಟ್ಯಾಚ್ಮೆಂಟ್ ಹೆಚ್ಚಾಗುತ್ತೆ. ಮತ್ತೆ ಯಾವಾಗ್ಲಾದ್ರೂ ಎಂದಾದ್ರೂ ಇದು ಬಿಟ್ಟು ಬಿಡ್ಲೇಬೇಕಲ್ಲ. ಎಷ್ಟವರೆಗೆ ನಾವು ಮೋಹದಲ್ಲೇ ಇರೋದು ಮತ್ತೆ ಕಲ್ಪನೆಯ ಜಗತ್ನಲ್ಲಿರೋದು? ಅರ್ಥವಾಗುತ್ತಲ್ಲ ನಿಮ್ಗೆ? ಈ ಜ್ಞಾನದ ದೃಷ್ಟಿಯಲ್ಲಿ ಹೋಗಿ. ನಿರುಮಾ ಅವ್ರದ್ದು ಎಷ್ಟು ಕೆಸೆಟ್ಸ್ ಇದೆ? 10-15 ಕೆಸೆಟ್ಸ್ ಇವೆ. ಮೃತ್ಯುವಿನ ರಹಸ್ಯ, ಮೃತ್ಯುವಿನ ಸಮಯದಲ್ಲಿ, ಸಮಯದ ನಂತರ, ಸಮಯದ ಮೊದಲು, ಅದರ ಬಗ್ಗೆ ದಾದಾಜಿ ಅವರದ್ದು ಕೆಲವು ಪುಸ್ತಕಗಳಿವೆ. ನಿರುಮಾ ಅವ್ರದ್ದು ತುಂಬಾ ಕೆಸೆಟ್ಸ್ ಇವೆ. ಆ ಕೆಸೆಟ್ ಮತ್ತೆ ಪುಸ್ತಕಗಳನ್ನು ಕೊಂಡು ಹೋಗಿ ಮತ್ತೆ ಸ್ವಲ್ಪ ಸ್ಟಡಿ ಮಾಡಿ, ತುಂಬಾ ಸಾಂತ್ವನ. ಇನ್ನೊಂದು ಕ್ವೆಶ್ಚನ್ ಉಳಿಯಿತು. ನನ್ನ ಮಗ, ಅವ ಎಲ್ಲಕ್ಕಿಂತ ಹಿರಿಯವನು, 33 ವರ್ಷ ವಯಸ್ಸವಂದು. ಮದ್ವೆಗೆ ಅವ ಒಮ್ಮೊಮ್ಮೆ ಹಾ ಅಂತಾನೆ, ಒಮ್ಮೊಮ್ಮೆ ಬೇಡ ಅಂತಾನೆ. ಅವನ ನಂತರ ಯಾರಾದರೂ ಇದ್ದಾರೆ ಅಕ್ಕ ತಂಗಿಯರು? ಅವನ ಹಿಂದೆ ಇದ್ದಾರೆ. ಅಂದ್ರೆ ಅವನ ಮದುವೆ ಮಾಡಿಬಿಡು. ಈ ಟ್ರೈನ್ ಸೈಡ್ ನಲ್ಲಿಟ್ಟು ಇನ್ನೊಂದು ಬೈಪಾಸ್ ಮಾಡಿ ಮುಂದೆ ಹೋಗ್ಬಿಡಿ. ಬೇರೆಯವ್ರದ್ದು ಆಗಿದೆ. ಈ ತೀರಿಕೊಂಡವೊಂದು ಆಯ್ತು, ದೊಡ್ಡವೊಂದು ಆಯ್ತು, ಇವನದು ಆಗ್ಬೇಕು. ಅವನಿಗೆ ಮಾಡ್ಲಿಕ್ಕಿಲ್ಲ ಆದ್ರೆ ಬಿಟ್ಟು ಬಿಡಿ. ಅವನು ಬಯಸಿದ್ರೆ ಮಾಡ್ತಾನೆ, ಇಲ್ದಿದ್ರೆ ಬಿಟ್ಬಿಡಿ. ಅವನಿಗೆ ಹೇಳಿ, ನೀನು ಪ್ರೇಮದಿಂದ ಇರು, ಆದ್ರೆ ಅವನನ್ನು ಸತ್ಸಂಗಕ್ಕೆ ಕರ್ಕೊಂಡು ಬನ್ನಿ. ಯಾಕೆಂದ್ರೆ ಮದುವೆ ಮಾಡೋದ್ರಿಂದ ಜೀವನದ ಧ್ಯೇಯ ಪೂರ್ತಿ ಆಗೋದಿಲ್ಲ. ಮನುಷ್ಯ ಜೀವನದ ಧ್ಯೇಯ ಮದುವೆ ಮಾಡುವುದು ಅಷ್ಟೇ ಅಲ್ಲ. ಮನುಷ್ಯ ಜೀವನದ ಧ್ಯೇಯ ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಪಡೆದು ಜನ್ಮಾಂತರದ ಹಿಡಿತದಿಂದ ಹೊರಗೆ ಬರಬೇಕು. ಅಟ್ಲೀಸ್ಟ್ ಅದನ್ನಾದ್ರೂ ಪ್ರಾಪ್ತಿ ಮಾಡ್ಲಿ. ಮತ್ತೆ ಈ ಕರ್ಮದ ಲೆಕ್ಕವಿದ್ರೆ ಮದುವೆ ಅಂತ ಆಗತ್ತೆ. ಆಗ್ಲಿಲ್ಲದ್ರೆ ಬಿಟ್ಬಿಡಿ. ಅದರ ಹಿಂದೆ ನಾವು ಯಾಕೆ ಬಿದ್ದಿರ್ಬೇಕು ಹೇಳಿ? ಅವನಿಗೆ ಹೇಳ್ಬೇಕು, ನೋಡು ಈ ಹುಡುಗಿ ಒಳ್ಳೇದಿದ್ದಾಳೆ, ನನ್ನ ಇಚ್ಛೆ ಇಲ್ಲ, ಸರಿ ಬಿಟ್ಬಿಡಿ. ಇಚ್ಛೆ ಇದ್ರೆ ನಾನು ನಿನ್ಗೆ ತಿಳಿಸ್ತೇವೆ, ಇಚ್ಛೆ ಇಲ್ಲದಿದ್ರೆ ಬಿಟ್ಬಿಡಿ. ಊಟ ಮಾಡಿ ಆನಂದವಾಗಿರಿ, ನೌಕರಿ ದಂಧೆ ಮಾಡಿ, ಮತ್ತೆ ಸತ್ಸಂಗದಲ್ಲಿ ಬನ್ನಿ. ಯಾಕೆಂದ್ರೆ ಮನುಷ್ಯ ಜೀವನ ಕೆಡಿಸಿ ಬಿಡುವುದು ತುಂಬಾ ಮೌಲ್ಯವಾದ ಮನುಷ್ಯ ಜೀವನ ಇದು. ದೇವಲೋಕದಲ್ಲಿಯೂ ಮನುಷ್ಯ ಜೀವನ ಬಯಸ್ತಾರೆ, ಇಂಥ ಜೀವನ ನಮ್ಗೆ ಬೇಕು ಅಂತ. ಯಾಕೆಂದ್ರೆ ದೇವಗತಿಯಂತೂ ಅದು ಪ್ರಿಸನ್ನ ಹಾಗೆ ಇರುತ್ತೆ. ಆದ್ರೆ ಮನುಷ್ಯ ಜೀವನ ಒಂದೇ ಹೀಗಿದೆ. ಪ್ರಾಣಿಗತಿ, ನರಕಗತಿ, ದೇವಗತಿ, ಅದು ಅಲ್ಲಿಂದ ಮುಕ್ತಿ ಪಡೆಯಲು ಸಾಧ್ಯವಿಲ್ಲ. ಒಂದು ಮನುಷ್ಯಗತಿ ಹೀಗೇನೇ ಇದೆ, ಅಲ್ಲಿಂದ ಮುಕ್ತಿಯ ದಾರಿ ಸಿಗಬಹುದು. ಮತ್ತೆ ಇಲ್ಲಿಯೇ ಜೀವನ ಮುಕ್ತ ದಿಶೆ ನಾವು ಪಡೀಬಹುದು. ಮತ್ತೆ ಇದು ದಾರಿ ನಿಮಗೆ ತೆರೆದಿದೆ ದಾದಾ ಭಗವಾನ್ರ ಕೃಪೆಯಿಂದ. ಮತ್ತೆ ನಾವು ಪೂರ್ತಿ ದಾರಿ ಯಾಕೆ ಮುಗಿಸಬಾರ್ದು?